ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇದು ಮಂಡೇ ವ್ಲಾಗ್. ಅಂದರೆ ಸೋಮವಾರ ದಿವಸ ಮಕ್ಕಳೆಲ್ಲ ಆಫೀಸ್ಗೆ ಹೋಗ್ತಾಯಿದ್ರು. ರಿಷಿ ಕಾಲೇಜ್ಗೆ ಹೋಗ್ತಾ ಇದ್ದ. ಆವಾಗ ಪ್ರೀತು ಕೇಳ್ತಾ ಇದ್ದೆ, ಇವತ್ತು ಎಷ್ಟು ಗಂಟೆಗೆ ಬರ್ತೀಯಾ ಅಂತ. ಅಂದರೆ ಮಂಗಳವಾರ ನಮ್ಮನೆ ಪಿತೃಪಕ್ಷ ಇತ್ತು. ಅಂದರೆ ಊರಲ್ಲೆಲ್ಲ ಸೇರಿನೇ ಮಾಡ್ತಾ ಇರೋದು ಪಿತೃಪಕ್ಷ ಮಂಗಳವಾರ ದಿವಸ. ಹಾಗಾಗಿ ಸೋಮವಾರ ಸ್ವಲ್ಪ ಸಂಜೆ ಬೇಗ ಬರ್ತೀಯಪ್ಪ ಅಂತ ಕೇಳ್ತಾ ಇದ್ದೆ. ಇಲ್ಲ, ನಾನು 6:30ಗೆ ಬರ್ತೀನಿ ಅಂತ ಹೇಳ್ತಾ ಇತ್ತು. ಭಾವನ ಮನೆ ಇವತ್ತು ಬೇಗನೆ ಹೊರಟಿತ್ತು. ನಾನು ಕೋರ್ಟ್ಗೆ ಹೋಗಬೇಕು, ಕೊಟ್ಗೆ ಹೋಗಬೇಕು ಅಂತ ಹೇಳಿಬಿಟ್ಟು ಸರಿ ಅಂದ್ಬಿಟ್ಟು ಅದಕ್ಕೆ ಹೆಲ್ಮೆಟ್ 2 ತೊಗೊಬಂದು ಇದು ತೊಗೊಂಡೋಗು ಅಂತ ಇತ್ತು. ಭಾವನಮ್ಮ ನಂಗೆ 2 ಬಿಡ ಹೋಗು ಅಂತ ಇದ್ರು. ಆಮೇಲೆ ಭಾವನಮ್ಮ ಹೇಳ್ತಾ ಇತ್ತು, ಪ್ರೀತು ಹೇಳ್ತು ಆಮೇಲೆ ಬೇಡ ಚೆನ್ನಾಗಿರೋದು ಅಕ್ಕಂಗೆ ತಂದುಕೊಡು ಅಂತ. ಭಾನು ಅಂತೂ ಏನು ಕೇಳೋದೇ ಇಲ್ಲ. ಹಾಗಾಗಿ ಸರಿ ಬಿಡು, ಈ ಸರಿ ತೊಗೊಂಡು ಕೊಡ್ತೀನಿ ಅಂತ ಅದಕ್ಕೆ ಹೇಳ್ತಾಯಿದ್ರು. ಬಾಯಿ ಹೇಳಿದಾದಮೇಲೆ ಇವನು ಬೇರೆ ಗಾಡಿನ ಅವ್ನು ಕೂತ್ಕೊಳ್ಳೋ ಹತ್ರ ಮಾತ್ರ ಒರೆಸ್ಕೊಳ್ತಾ ಇದ್ದ. ಪ್ರೀತು ಕೂತ್ಕೊಳ್ಳೋ ಹತ್ರ ಒರೆಸ್ತಾ ಇರಲಿಲ್ಲ. ಪ್ರೀತು ನೋಡು ಇವಾಗ ಹೇಗೆ ಮಾಡ್ತಾ ಇದ್ದಾನತ್ತೆ, ನೀನು ಇರಬೇಕಾದ್ರೇ ಹೀಗೆ ನೋಡು, ಅವ್ನು ಕೂತ್ಕೊಳ್ಳೋದಕ್ಕೆ ಮಾತ್ರ ಒರೆಸ್ಕೊಳ್ತಾ ಇದ್ದಾನೆ, ನಾನು ಕೂತ್ಕೊಳ್ಳೋ ಹತ್ರ ಎಲ್ಲ ಒರೆಸ್ತಾನೆ ಇಲ್ಲ, ನೋಡತ್ತೆ ಅಂತ ಹೇಳ್ತಾ ಇತ್ತು. ಆಮೇಲೆ ಅವನ್ನ ಯಾಕೋ ಹೀಗೆಲ್ಲ ಮಾಡ್ತಾ ಇದೆಯಾ ಅಂತಂದರೆ, ಆಮೇಲೆ ಅಕ್ಕ ತಾನೇ ಕೂತ್ಕೊಳ್ಳೋದು, ಅಕ್ಕನೇ ಒರೆಸ್ಕೊಂಡ್ಲಿ ಬಿಡು ಅಂತ ಅವನು ಹೇಳ್ತಾ ಇದ್ದ. ಆಮೇಲೆ ಹೀಗೆ ಒಂದು ಸ್ವಲ್ಪ ಹೊತ್ತು ಮಕ್ಳು ಹೋಗೋ ತನಕ ಅಂದರೆ ಕೆಲಸ ಎಲ್ಲ ಮುಗಿದಿತ್ತು. ಅಣ್ಣನೂ ಬೇಗನೆ ಹೊರಟುಬಿಟ್ಟಿದ್ರು. ಹಾಗಾಗಿ ಭಾನುನ ನೀನು ಗಾಡಿ ತೊಗೊಂಡೋಗು, ರಿಷಿ ಪ್ರೀತುನ ಡ್ರಾಪ್ ಮಾಡ್ತಾನೆ ಅಂತ ಹೇಳಿದ್ದು. ನಮ್ಮ ಅದಕ್ಕೆ ಹೇಳ್ತಾಯಿದ್ರು, ನೋಡಿ 2 ಹೆಲ್ಮೆಟ್ ಇದೆ, 2ನೂ ಬೇಡವಂತೆ, ಅಕ್ಕನಿಗೆ ಬೇರೆ ತೊಗೊಂಡು ಕೊಡ್ತೀನಿ ಅಂತ ಹೇಳ್ತಾಯಿತ್ತು. ಪ್ರೀತುನೇ ಹೇಳ್ತಾಯಿತ್ತು ಬಾನಕ್ಕಂಗೆ ಅದು ಬೇಡ ಅಂತ. ಹಾಗಾಗಿ ಹೀಗೆ ಒಂದು ಸ್ವಲ್ಪ ಹೊತ್ತು ಮಕ್ಳು ಹೋಗೋ ತನಕ ಮಾತಾಡ್ಕೊಂಡು ಕೂತಿದ್ವಿ. ಹಬ್ಬದ ಕೆಲಸ ಬೇರೆ ಇತ್ತು. ಊರಿಂದ ಮೌನನೂ ಮತ್ತು ಅದಕ್ಕೆ ವನಿತಕ್ಕ ಇಬ್ಬರು ಬರ್ತಾಯಿದ್ರು. ಅದೊಂದು ಖುಷಿ ಇತ್ತು ಹಬ್ಬಕ್ಕೆ ಅಂತ ಹೇಳಿ. ಬಾನಿ ಬೇರೆ ಅಮ್ಮನಿಗೆ ಗಿಫ್ಟ್ ಅಂತ ಹೇಳಿ ಫಸ್ಟ್ ಟೈಮು ಅಂತ ಅನ್ನೋದಕ್ಕಿಂತ ಇವಾಗ ಆಫೀಸ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಅಮ್ಮನಿಗೊಂದು ಸೀರೆ ಫಸ್ಟ್ ಕೊಡ್ತೀನಿ, ಆಮೇಲೆ ಎಲ್ಲರಿಗೂ ಬೇರೆಯವ್ರಿಗೆ ಒಂದೊಂದು ಸಾರಿ ಒಬ್ಬೊಬ್ರಿಗೆ ತಂದು ಕೊಡ್ತೀನಿ ಅಂತ ಹೇಳ್ತಾ ಇತ್ತು. ಸರಿ ಅಂತ ಅಂದ್ಬಿಟ್ಟು ಅದು ಮಧ್ಯಾಹ್ನನೇ ಬಂದಿತ್ತು. ಮಧ್ಯಾಹ್ನನೇ ನಾನು ಕಾಲ್ ಮಾಡಿ ಹೇಳ್ತು, ಅತ್ತೆ ಓಪನ್ ಮಾಡಬೇಡ, ನೋಡಬಾರ್ದು, ನಾನೇ ಬಂದು ನೋಡಬೇಕು ಅಂತ. ಸರಿಯಪ್ಪ ಅಂತ ಅಂದ್ಬಿಟ್ಟು ಹಾಗೆ ಎತ್ತಿಟ್ಬಿಟ್ಟಿದ್ದೆ. ಅದಕ್ಕೆ ತೋರಿಸೇ ಇರಲಿಲ್ಲ, ಅದಕ್ಕೆ ಗೊತ್ತೇ ಇರಲಿಲ್ಲ ಸ್ಯಾರಿ ಬಂದಿದ್ದು. ಇಲ್ಲಾಂದರೆ ಅದಕ್ಕೆ ಯಾರು ಹೇಳಿದ್ರು ಕೇಳ್ತಿರ್ಲಿಲ್ಲ. ಸೀರೆ ಅಂದರೆ ಫಸ್ಟ್ ಓಪನ್ ಮಾಡಿ ನೋಡಿಬಿಡ್ತಾಯಿತ್ತು. ಆಮೇಲೆ ಭಾವನಮ್ಮ ಬಂದಾದಮೇಲೆ ಭಾನು ಬೇಗನೆ ಬಂತು ಅವತ್ತು. ಈ ಮೋಟಿನೂ ಅಕ್ಕ ಬಂದಿದ್ರಲ್ಲ ವನಿತಕ್ಕ, ಹಾಗಾಗಿ ಸ್ವಲ್ಪ ಬೇಗನೆ ಬಂದು ಆಮೇಲೆ ಸೀರೆ ತುಂಬಾ ಚೆನ್ನಾಗಿತ್ತು. ಯೂಟ್ಯೂಬಲ್ಲಿ ಧನುಶ್ರೀ ಅವ್ರ ಅತ್ತಿಗೆ ಅವರು ಚಾನಲಲ್ಲಿ ಅದರಲ್ಲಿ ನೋಡ್ಬಿಟ್ಟು ನಾನು ತೊಗೊಂಡಿದ್ದು ಅಂತ ಹೇಳ್ತಾ ಇತ್ತು. ಅಮ್ಮ ಅಂತೂ ಫುಲ್ ಖುಷಿಯಾಗಿ ಹೋಗ್ಬಿಟ್ರು. ಮೊಮ್ಮಗಳಿಗೆ ಮುತ್ತಿಟ್ಟಿದ್ದೆ. ಖುಷಿ ಆಯ್ತೇನಮ್ಮ ಇಟ್ಕೊಳ್ಳೋದು, ಖುಷಿ ಆಯ್ತೇನಮ್ಮ ಮೊಮ್ಮಗಳು ಸೀರೆ? ನಾನೇ ಹೇಳಿದ ಕಲ್ಲರ್ ಇದು ಅಮ್ಮನ ಹತ್ರ ಇಲ್ಲ ಅಂದ್ಬಿಟ್ಟು. ಸೆಮಿ ಹಾಕೊಳ್ಳಮ್ಮ, ಹೆಂಗೆ ಕಾಣುತ್ತೆ ನೋಡೋಣ. ಅಮ್ಮಗಂತೂ ಫುಲ್ ಖುಷಿಯಾಗೋಯ್ತು ಸ್ಯಾರಿ ನೋಡಿ. ಬಾನಿಗೆ ಮುತ್ತೆಲ್ಲ ಕೊಡ್ತಾಯಿತ್ತು. ಆಮೇಲೆ ನಾವೆಲ್ಲ ರೇಗಿಸ್ತಾ ಇದ್ವಿ. ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಪಾಪ ಕಣ್ಣಲ್ಲಿ ನೀರೆಲ್ಲ ತುಂಬ್ಕೊಂಬಿಟ್ಟಿತ್ತು. ವನಿತಕ್ಕ ನೋಡಿ ನಿನ್ನ ಮೊಮ್ಮಗಳು ಫಸ್ಟ್ ಟೈಮ್ ತಂದು ಕೊಟ್ಟಿರೋದು ಅಂತ. ಆದರೆ ನಮ್ಮ ಅದಕ್ಕೆ ಕೇಳ್ತಾ ಇತ್ತು, ಬಾನಿನ ನಮಗೆಲ್ಲ ತಂದೇ ಇಲ್ಲ, ನೋಡಿದ್ರೆ ಅಮ್ಮಂಗೆ ತೊಗೊಬಂದಿದ್ಯಾ ಅಂತಾಯಿತು. ಫಸ್ಟ್ ಅಮ್ಮನಿಗೆ, ಆಮೇಲೆ ಅತ್ತೆಗೂ ನಿನಗೆ ಒಬ್ರನ್ನ ಬಿಟ್ಟು ಒಬ್ರನ್ನ ತರಕ್ಕೆ ನನಗೆ ಮನಸ್ಸೇ ಬರೋಲ್ಲ, ತಂದರೆ ಇಬ್ರಿಗೂ ಒಟ್ಟಿಗೆ ತೊಗೊಬರ್ಬೇಕು ಅನ್ನೋ ಇದರಲ್ಲಿ ಫಸ್ಟ್ ಅಮ್ಮಂಗೆ ಕೊಡಿಸ್ಬಿಡೋಣ, ಆಮೇಲೆ ಪಪ್ಪಂಗೆ, ಆಮೇಲೆ ಅತ್ತೆಗೂ ನಿನಗೆ ತೊಗೊಬರ್ತೀನಿ ಅಂತ ಹೇಳ್ತಾ ಇತ್ತು. ಹೀಗೆ ಮಾತಾಡ್ತಾ ಟೈಮ್ ಹೋಗಿದೆ ಗೊತ್ತಾಗಿಲ್ಲ. ಅಮ್ಮಂಗಂತೂ ಫುಲ್ ಖುಷಿಯಾಗಿ ಹೋಗಿತ್ತು ಸೀರೆ ನೋಡಿ. ಅಂದರೆ ಫಸ್ಟ್ ಟೈಮ್ ಮೊಮ್ಮಕ್ಕಳು ತಂದು ಕೊಟ್ಟರೆ ಏನೋ ಒಂಥರ ಖುಷಿ ಅಲ್ವಾ. ಹಾಗಾಗಿ ವನಿತಕ್ಕ ಅಂತೂ ಫುಲ್ಲು ನೀಟಾಗೆಲ್ಲ ಮಡಚಿ ಎತ್ತಿಡ್ತಾ. ಹೀಗೆ ಯೂಟ್ಯೂಬಲ್ಲಿ ಏನೋ ವೀಡಿಯೋ ನೋಡಬೇಕಾದ್ರೆ ಇದು ಸ್ಯಾರಿ ಬಂದಿರೋದು. ಇದನ್ನು ನೋಡಿ ನಮ್ಮ ಅಮ್ಮಂಗೆ ಕೊಡಿಸ್ಬೇಕು ಅಂತ ಬಾನಿಗೆ ಅನಿಸಿರೋದು. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅಂದರೆ ಏನೋ ಅವ್ರಿಗೊಂಥರ ಖುಷಿ ಅಲ್ವಾ. ಒಂದು ಫಸ್ಟ್ ಟೈಮ್ ಒಂದು ಕೆಲ್ಸಕ್ಕೆ ಹೋಗಿನೋ ಇಲ್ಲ ಏನಾದರೂ ಒಂದಿತ್ತು ಅಂತಂದರೆ ತಾಯಿಗೆ ಮನೇಲಿರೋರಿಗೆ ಕೊಡಿಸ್ಬೇಕು ಅನ್ನೋದೊಂದು ಆಸೆ ಇರುತ್ತಲ್ಲ. ಆದರೆ ಬಾನಿ ಫಸ್ಟ್ ಟೈಮ್ ಹೋಗ್ಬಿಟ್ಟು ಅವ್ರು ಅಜ್ಜಿಗೆ ತೊಗೊಬತ್ತಲ್ಲ, ಅದು ಖುಷಿಯಾಗಿದ್ದು. ಪ್ರೀತಿಗೆ ಫಸ್ಟ್ ಪೇಮೆಂಟ್ ಬಂದಾಗ ಎಲ್ಲರನ್ನೂ ಕರ್ಕೊಂಡೋಗಿ ಒಟ್ಟಿಗೆ ಕೊಡಿಸಿತ್ತು. ಅಂದರೆ ಬಾನು ಇನ್ನೂ ಎಕ್ಸಾಮ್ ಮುಗ್ದಿಲ್ಲ, ನವಂಬರ್ಗೆ ಎಕ್ಸಾಮ್ ಮುಗಿಯೋದು, ಅಲ್ಲಿ ತನಕ ಇನ್ನೂ ಟೈಮ್ ಇದೆಯಲ್ಲ, ಕೋರ್ಟ್ಗೆ ಹೋಗುತ್ತಲ್ಲ. ಹಾಗಾಗಿ ಸ್ವಲ್ಪ ಅಮೌಂಟ್ನ ಕೂಡಿಟ್ಕೊಂಡು ಅಮ್ಮಂಗೆ ಸೀರೆ ತೊಗೊಬಂದಿರೋದು. ನವಂಬರ್ಗೆ ಎಕ್ಸಾಮ್ ಮುಗ್ದಾದಮೇಲೆ ಬಾನಿನೂ ಆಫೀಸ್ಗೆ ಹೋಗುತ್ತೋ ಏನು ಮಾಡುತ್ತೋ ನೋಡ್ಬೇಕು. ಆಮೇಲೆ ಅಲ್ಲಿ ತನಕ ನಾನು ಅಂದರೆ ಕಲ್ತ್ಕೋಬೇಕು ಅಂತ ಹೇಳಿ ಹೈಕೋರ್ಟ್ಗೆ ಮತ್ತು ಸಿವಿಲ್ ಕೋರ್ಟ್ಗೆ ಅಂತ ಓಡಾಡ್ತಾ ಇರುತ್ತೆ. ಪಾಪ ಇಲ್ಲೇ ಪಕ್ಕದಲ್ಲೇ, ನಮ್ಮೂರ ಪಕ್ಕದಲ್ಲೇ ಒಬ್ಬರು ಲಾಯರ್ ಇದ್ದಾರೆ, ಅಲ್ಲಿ ಆಫೀಸ್ಗೆ
ಉಟ್ಕೊಂಡ ಸೇಮ್ ಇಲ್ಲ ಪಾಪ ಚೆನ್ನಾಗೈತೆ. ಅಲ್ಲ ಪಿರಿಗ್ಲಾಗಲ್ವಾ ಚೆನ್ನಾಗಿತ್ತು. ನಿನ್ ತರಾನೇ ಅತ್ತೆ ಅವಳು ಯಾರು ತೆಗ್ದಿದ್ ಫೋಟೋಸ್ ಮೋನ ಯಾರು ರೆಡಿ ಮಾಡಿದ್ ಅಮ್ಮನ ಸೀರೆ ಹೊಡ್ಸೋದ್ರು ನಾನು ತೆಗ್ದೆ ನೋಡಿ ಸ್ಯಾರಿ ಅಂತೂ ಚೆನ್ನಾಗಿತ್ತು. ಎಲ್ಲ ಫುಲ್ ಓಪನ್ ಮಾಡಿ ಇವಳು ಮೌನ ಇದ್ದಾಳಲ್ಲ, ಅವಳು ಫುಲ್ ಓಪನ್ ಮಾಡಿಬಿಡೋಣ ಅಂತ ಹೇಳ್ತಾಯಿತ್ತು. ನಮಗೆ ಸೇರಿಗೆ ಯಾವುದು ಬ್ಲೌಸ್ ಯಾವುದು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಬ್ಲೌಸ್ ಯಾವುದು ಸೇರಿಗೆ ಯಾವುದು ಅಂತಾಯಿತು. ಇವಳು ತರಲೇ ಇದ್ದಾಳಲ್ಲ, ಬಾನು ಕೋಟ್ ತೆಗ್ದಿದ ತಕ್ಷಣ ಇವಳು ಹೋಗ್ಬಿಟ್ಟು ಹಾಕ್ಕೊಂಡು ಬಂದು ನೋಡು ನನಗೆ ಹೆಂಗೆ ಕಾಣಿಸ್ತೈತೆ, ಚೆನ್ನಾಗಿ ಕಾಣಿಸುತ್ತಾ ಅಂತ ಕೇಳ್ತಾಯಿದ್ಲು. ನೀನು ಇಂಜಿನಿಯರಿಂಗ್ ಮಾಡೋ ಬದಲು ನೀನು ಲಾನೇ ಮಾಡಬೇಕಾಗಿತ್ತಲ್ವಾ ಅಂತ ಹೇಳ್ತಾಯಿದ್ವಿ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತ ಹೇಳ್ಕೊಂಡು ಹಾಕ್ಕೊಂಡು ತೋರಿಸ್ತಾ ಇದ್ಲು. ಸ್ಯಾರಿ ಮಾತ್ರ ಸೇಮ್ ಅಂಗಡಿನಲ್ಲಿ ಯಾವ ಥರ ಫೋಲ್ಡ್ ಮಾಡ್ತಾರೋ ಅದೇ ಥರ ಫೋಲ್ಡ್ ಮಾಡಿದ್ದಾರೆ. ಸೇರಿಗೆ ಯಾವುದು ಅಂತ ಗೊತ್ತಿಲ್ಲ, ಬ್ಲೌಸ್ ಯಾವುದು ಅಂತ ಗೊತ್ತಿಲ್ಲ, ಆದರೆ ಫೋಲ್ಡ್ ಮಾತ್ರ ಸೂಪರಾಗಿ ಮಾಡಿದೆ, ತುಂಬ ಚೆನ್ನಾಗಿತ್ತು. ಇವಳು ಮೌನ್ ಅಂದರೆ ತುಂಬ ದಿನ ಆದಮೇಲೆ ನಮ್ಮ ಮನೆಗೆ ಬಂದಿರೋದಲ್ವ, ಒಂದು 5-6 ತಿಂಗಳಾಗಿತ್ತು ಅನಿಸುತ್ತೆ ಬಂದು, ಇವಾಗ ಬಂದಿರೋದು. ಅದೇ ಖುಷಿಯಿಂದ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ. ವನಿತಕ್ಕ ಆಮೇಲೆ ಅತ್ತಿಗೆನೂ ಬಂದರು, ಹೊರಗಡೆ ರೇಷನ್ ತೊಗೊಬರೋದಕ್ಕೆ ಹೋಗಿದ್ರು, ಅವರು ಅತ್ತಿಗೆನೂ ಬಂದರು. ಹಾಗಾಗಿ ಎಲ್ಲರೂ ಮಾತಾಡ್ಕೊಂಡು ಸ್ವಲ್ಪ ಟೈಮ್ ಹೋಗಿದೆ, ಗೊತ್ತಾಗಿಲ್ಲ. ಹೂವು ಎಲ್ಲ ಕಟ್ಟೋದು ಬೇರೆ ಇತ್ತು, ಪೋಣಿಸ್ಬೇಕಾಗಿತ್ತು ಸಾಮಂತಿಗೆ ಹೂವು ಎಲ್ಲ. ಇನ್ನು ಮಾರನೇ ದಿವಸ ಹಬ್ಬ ಇತ್ತಲ್ವ, ಹಾಗಾಗಿ ಸೀರೆ ಫೋನ್ ಮಾಡಿಬಿಟ್ಟು ಬಾನು ಅಮ್ಮನ ಕೈ ಕೊಡ್ತಾ ಆಯಿತು ಎತ್ತಿಟ್ಕೊಂಬಿಡಮ್ಮ ಅಂತ ಹೇಳಿ. ಇನ್ನು ಹೂವು ಪುಟಕ್ಕ ಬೇರೆ ಹೂವು ತೊಗೊಬಂದ್ಲು. ಅಂದರೆ ನಮ್ಮ ಅವ್ವನಿಗೆ ಅವ್ರಿಗೆ ನೀಲಂಬರ ಹೂವು ಅಂತಂದರೆ ಅವಾಗಿನಿಂದನೂ ನೀಲಂಬರ ಹೂವು ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದೇ ಈ ಪಿತೃಪಕ್ಷಕ್ಕೆ ಅವರು ನೀಲಂಬರ ಹೂವು ಎಲ್ಲೇ ಇದ್ರೂ ಹುಡುಕಿ ತೊಗೊಂಬರ್ತಾರೆ, ಸಿಕ್ಕಿಲ್ಲ ಅಂತಂದರೆ. ಹಾಗಾಗಿ ಕನಕಾಂಬರ ಮತ್ತು ಸ್ವಲ್ಪ ನೀಲಂಬರ ಹೂವು ಅದನ್ನು ಕಟ್ಬಿಟ್ಟು ಫಸ್ಟು, ಆಮೇಲೆ ಸಾಮಂತಿಗೆ ಹೂವು ಪೊಣಿಸ್ಕೊಳ್ಳೋಣ, ನಾವು ಅಡುಗೆ ಊಟ ಎಲ್ಲ ಆದಮೇಲೆ ಹೂವು ಪೊಣ್ಸೋಕೆ ಕೂತ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಸಾಮಂತಿಗೆ ಹೂವನ್ನು ಮತ್ತು ನೀಲಂಬರ ಹೂವು ಎರಡನ್ನೂ ಪೊಣಿಸ್ಕೊಂಡು ಕೂತಿದ್ವಿ. ನೈಟ್ ಊಟಕ್ಕೆ ಇನ್ನು ಫ್ರೈಡ್ ರೈಸ್ ಬೇಕು ಅಂತ ಫಸ್ಟೇ ಹೇಳ್ಬಿಟ್ಟಿದ್ರು. ಹಾಗಾಗಿ ನಾನು ಆಫೀಸಿಂದ ಬರಬೇಕಾದ್ರೆ ಗೋಬಿ ತೊಗೊಬಂದುಬಿಡು, ಫ್ರೈಡ್ ರೈಸ್ ಗೋಬಿ ಊಟಕ್ಕಾಗುತ್ತೆ ನಿಮಗೆ, ನಾನು ತರಕಾರಿ ಸಾಂಬಾರು ಮಾಡಿದ್ದೇನೆ ಅಂತ ಹೇಳಿದೆ. ಬಾನಿನು ಮತ್ತು ಮೌನ ಅವರಿಬ್ಬರು ಹೋಗಿ ಆಫೀಸ್ ಹತ್ರ ಹೋಗ್ಬಿಟ್ಟು ಫೈಲ್ ಕೊಟ್ಬಿಟ್ಟು ಬರಬೇಕಾದ್ರೆ ಗೋಬಿ ತೊಗೊಂಬಂದಿದ್ರು. ನಾನು ಅಷ್ಟರಲ್ಲಿ ಫ್ರೈಡ್ ರೈಸ್ ರೆಡಿ ಮಾಡಿದ್ದೆ. ಅವಳು ಮೌನ ನಮ್ಮ ಮನೆಗೆ ಬಂದಿದ್ದ ತಕ್ಷಣ ಅವಳು ಕೇಳೋದೆ ಫ್ರೈಡ್ ರೈಸ್ ಮಾಡಿಕೊಡತ್ತೆ ಅಂತ. ಹಾಗಾಗಿ ಫಸ್ಟೇ ಮೆಸೇಜ್ ಮಾಡಿಬಿಟ್ಟಿದ್ಲು, ಅತ್ತೆ ನಂಗೆ ಫ್ರೈಡ್ ರೈಸ್ ಬೇಕು ಅಂತ ಹೇಳಿ. ಸರಿ ಅಮ್ಮ ಅಂತ ಹೇಳಿ ನಾನು ಅಮ್ಮವ್ರಿಗೆ ಮತ್ತು ಅಣ್ಣನಿಗೆ ಎಲ್ಲರಿಗೂ ತರಕಾರಿ ಸಾಂಬಾರು ಮಾಡಿದ್ದೆ, ಮಕ್ಳಿಗೆ ಎಲ್ಲರಿಗೂ ಅಂತ ಹೇಳಿ ಫ್ರೈಡ್ ರೈಸ್ ಮಾಡಿ ಗೋಬಿ ತರಿಸ್ಕೊಟ್ಟಿದ್ದೆ. ತುಂಬಾ ಚೆನ್ನಾಗಿತ್ತು. ಮನೆಗೆ ತುಂಬ ಜನ ಇರಬೇಕು, ಅವಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಬೆಳಗ್ಗೆ ಹೋದರೆ ಸಂಜೆ ಬರ್ತಾರೆ ಮಕ್ಕಳು, ಇನ್ನಿರೋದು ನಾನು ಅದಕ್ಕೆ ಅಮ್ಮ ಮೂವರೇ ಅಲ್ವ ಮನೆಯಲ್ಲಿ. ಮಾತಾಡಿದ್ರೆ ನಾನು ಅದಕ್ಕೆ ಎಷ್ಟು ಅಂತ ಮಾತಾಡೋದು, ಇಲ್ಲ ಅಂತಂದರೆ ಸುಮ್ಮನೆ ಟಿ ವಿ ನೋಡಬೇಕು, ಇಲ್ಲ ಫೋನ್ ನೋಡಬೇಕು, ಬರೀ ಇಷ್ಟೇ ಕೆಲಸ ಆಗುತ್ತೆ. ನಾನು ಮತ್ತೆ ಊಟ ಎಲ್ಲ ಆದಮೇಲೆ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿದ್ದೆ. ಹೂವು ಪೋಣಿಸೋದಕ್ಕೆ ಅಣ್ಣ ಊಟ ಮಾಡ್ತಾಯಿದ್ರು. ಹಾಗಾಗಿ ಅಷ್ಟರಲ್ಲಿ ಅಮ್ಮ ನನ್ನನ್ನು ವನಿತಕ್ಕ ಅವ್ರ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದರು. ಆಮೇಲೆ ಹೂವು ಎಲ್ಲ ಹಾಕ್ಬಿಟ್ಟು ಪೋಣಿಸೋಣ ಅಂತ ಹೇಳಿ ಸಾಮಂತಿಗೆ ಹೂವನ ಒಂದು 3 kg ಹೂವು ತೊಗೊಬಂದಿದ್ರಿ. ಹಾಗಾಗಿ ಪೋಣಿಸ್ತಾಯಿದ್ರಿ. ನಮ್ಮಮ್ಮ ಫುಲ್ಲು ಸೀರಿಯಲ್, ನಮ್ಮಮ್ಮಂಗಂದು ಏನು ಹುಚ್ಚೋ ಸೀರಿಯಲ್ ನೋಡೋದಕ್ಕೆ. ಇಲ್ಲಿಗೆ ಇವತ್ತಿನ ಈ ವ್ಲಾಗ್ ಎಂಡ್ ಆಗುತ್ತಿದೆ. ಥ್ಯಾಂಕ್ ಯು.